ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗಂಟ್ಲಲ್ಲಿ ಒಂದು ರೀತಿ ಕಿಚ ಅಂತ ಅನ್ನತ್ತೆ, ಗಂಟ್ಲು ಕೆರೆತ, ವಿಪರೀತ ಕಫ ಅನ್ನೋದಾಗಿದೆ, ವಿಪರೀತ ಕೆಮ್ಮು ಅನ್ನೋದಿದೆ. ಅದಷ್ಟೇ ಅಲ್ಲ, ಜಂತು ಹುಳುವಿನ ಸಮಸ್ಯೆ ಇದ್ದವರಿಗೂ ಕೂಡ ಈ ಒಂದು ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು 2 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೂ ಕೂಡ ಬಳಸಬಹುದು. ಯಾವ ಥರ ಮನೆಮದ್ದನ್ನು ಮಾಡ್ಕೊಳ್ಳೋದು ಏನು ಅಂತೇಳಿ ಮುಂದೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ಈ ಒಂದು ಮನೆಮದ್ದನ್ನು ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. ಶುಂಠಿ ಅನ್ನೋದು ಕೆಮ್ಮು, ಶೀತ, ಕಫವನ್ನು ಶುಂಠಿ ಅನ್ನೋದು ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಶುಂಠಿಯನ್ನು ಸಾಕಷ್ಟು ಮನೆಮದ್ದುಗಳಲ್ಲಿ ಬಳಸಿ ಅದರ ಉಪಯೋಗಗಳನ್ನು ನಮ್ಮ ಪೂರ್ವಜರು ಪಡೆದುಕೊಂಡು ಬಂದಿದ್ದಾರೆ. ಅದನ್ನು ನಾವು ಕೂಡ ಸದುಪಯೋಗ ಪಡಿಸ್ಕೊಂಡು ಹೋಗೋಣ. ವೀಕ್ಷಕರೇ, ಶುಂಠಿಯಲ್ಲಿ ವೈರಸ್ಸನ್ನು ಕೊಲ್ಲುವಂತಹ ಒಂದು ಗುಣ ಅನ್ನೋದಿರುತ್ತೆ. ಬ್ಯಾಕ್ಟೀರಿಯಾವನ್ನು ನಿವಾರಣೆ ಮಾಡುತ್ತೆ ಮತ್ತು ಕಫವನ್ನು ನಿವಾರಣೆ ಮಾಡುತ್ತೆ. ಈ ಗಂಟಲಲ್ಲಿ ಕೆರೆತ ಅನ್ನೋದು ಉಂಟಾಗಿದ್ದರೆ ಅದನ್ನು ಆದಷ್ಟು ಬೇಗ ನೀವು ಈ ಮನೆಮದ್ದನ್ನು ತೆಗೆದುಕೊಂಡ ತಕ್ಷಣವೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಶುಂಠಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಕ್ಲೀನಾಗಿ ತೊಳೆದು ನಂತರ ಈ ರೀತಿ ಕುಟ್ಕೊಳ್ಬೇಕಾಗತ್ತೆ. ಇದನ್ನು ಕುಟ್ಟಿದ ನಂತರ ಇದರ ಜೊತೆಗೆ ಒಂದು ಸ್ವಲ್ಪ ಕಫ ಇರೋ ಟೈಮಲ್ಲಿ ತಣ್ಣೀರನ್ನು ಕುಡಿಯೋದಕ್ಕೆ ಹೋಗಬೇಡಿ. ಅಂದರೆ ಕೆಮ್ಮಿದೆ, ಗಂಟ್ಲು ಕೆರೆತ ಇದೆ ಅಂತಂದಾಗ ಸಾಧ್ಯ ಆದಷ್ಟು ಕಾಯಿಸಿರೋಂಥ ಸ್ವಲ್ಪ ಸುಡುವಂತಹ ಬೆಚ್ಚಗಿನ ಬಿಸಿ ನೀರನ್ನೇ ಕುಡೀರಿ. ಸ್ವಲ್ಪ ಬಿಸಿ ನೀರನ್ನು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ನೂ ರಸ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ. ಶುಂಠಿ ಜೊತೆಗೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಈ ರೀತಿ ಇನ್ನಷ್ಟು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಕುಟಾಣಿಯಲ್ಲಿ. ಇವಾಗ ಇದನ್ನು ಈ ರೀತಿ ತಗೊಂಡು ಚೆನ್ನಾಗಿ ಇದರ ರಸವನ್ನು ತೆಗೆದುಕೊಳ್ಬೇಕು. ವೀಕ್ಷಕರೇ, ಈ ಒಂದು ರೆಮಿಡಿಯನ್ನು ಅಂದರೆ ಮಕ್ಕಳಲ್ಲಿ ಈಗ ಜಂತು ಹುಳುವಿನ ಸಮಸ್ಯೆ ಇರುತ್ತೆ, ದೊಡ್ಡವರು ಕೂಡ ಅಷ್ಟೇ. ಜಂತು ಹುಳುವಿನ ಸಮಸ್ಯೆ ಅನ್ನೋದಿದ್ದರೆ ಶುಂಠಿಯ ರಸವನ್ನು ವಾರದಲ್ಲಿ 1-2 ದಿನ ತಗೊಂಡ್ರೆ ಸಾಕು. ಮಲದ ಮೂಲಕ ದೇಹದಲ್ಲಿರುವಂತಹ ಒಂದು ಜಂತು ಹುಳು ದೇಹದಿಂದ ಹೊರ ಹೋಗುತ್ತೆ. ಇವಾಗ ನೋಡಿ, ಕ್ಲೀನಾಗಿ ಈ ಥರ ಇಂಟ್ಕೊಳ್ಬೇಕು. ನೋಡಿ ಎಷ್ಟು ಶುಂಠಿಯನ್ನು 1-2 ಇಂಚು ಆಗೋಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೆ. 2 ಇಂಚು ಆಗೋಷ್ಟು ಶುಂಠಿನ ತೆಗೆದುಕೊಂಡ್ರೆ 4 ಸ್ಪೂನ್ ಆಗೋಷ್ಟು ರೆಮಿಡಿ ಅನ್ನೋದು ಆಗುತ್ತೆ, ಮನೆಮದ್ದು ಅನ್ನೋದು ಆಗುತ್ತೆ. ಇವಾಗ ಇದ್ರ ಜೊತೆ ಜೇನುತುಪ್ಪ ಅನ್ನೋದು ಕೆಮ್ಮನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಶುಂಠಿ ರಸದ ಜೊತೆಗೆ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಈ ರೀತಿ ಮಿಶ್ರಣ ಮಾಡ್ಕೊಳ್ಬೇಕು. ವೀಕ್ಷಕರೇ, ಪುಟ್ಟ ಮಕ್ಕಳಿಗೆ 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತೀರಾ ಅಂದರೆ ಅರ್ಧ ಸ್ಪೂನ್ ಕೊಡಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ರೆಮಿಡಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬೆಳಗ್ಗೆ ಸಂಜೆ 2 ಟೈಮ್ 3 ದಿನ ಟ್ರೈ ಮಾಡಿ. ಆದಷ್ಟು ಬೇಗ ನಿಮಗೆ 1 ದಿನದಲ್ಲೇ ಅಂದರೆ ಈ ರೆಮಿಡಿಯನ್ನು ತೆಗೆದುಕೊಂಡ ತಕ್ಷಣವೇ ನಿಮಗೆ ರಿಸಲ್ಟ್ ಅನ್ನೋದು ಕಾಣ್ತಾ ಬರುತ್ತೆ. ಸೊ ವೀಕ್ಷಕರೇ, ಇವತ್ತಿನ ಮನೆಮದ್ದಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಿಗೆಲ್ಲ ಕಫ, ಕೆಮ್ಮು, ಗಂಟ್ಲಲ್ಲಿ ಕೆರೆತ ಈ ಸಮಸ್ಯೆ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.